ಜಾನಕಿ ಅವರು ಏನ್ ಮಾಡ್ತಾ ಇದ್ದೀರಿ? ಇದೇನ್ ಶಾಂತನವ್ರೆ ಹೀಗೆ ಕೇಳ್ತಾ ಇದ್ದೀರಾ? ಕೃಷ್ಣನ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಿರೋ ವಿಡಿಯೋಸ್ ಎಲ್ಲ ಇದ್ರಲ್ಲೇ ಅಲ್ವಾ ಇರೋದು? ಜಾನಕಿ ಅವರೇ, ಇದು ನನಗೆ ಸಂಬಂಧಪಡದಿರೋ ವಿಚಾರ. ಆದರೂ ಒಂದು ರಿಕ್ವೆಸ್ಟ್ ನಿಮಗೆ. ಏನು? ಈಗಾಗಲೇ ಆಶ್ರಮದಲ್ಲಿ ಔಷಧಿ ಕೊಡ್ತಾ ಇದ್ದಾರೆ, ನೀವು ನಿಮ್ಮದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ. ಈ ವಿಡಿಯೋ ತೋರಿಸೋದ್ರಿಂದ ಕೃಷ್ಣನಿಗೆ ಏನು ಸಮಸ್ಯೆ ಆಗಲ್ಲ ಅಂತೀರಾ? ಜಾನಕಿ, ನೀನ್ ಮಾಡ್ತಿರೋ ಕೆಲಸ ಮುಂದುವರ್ಸು. ರಾಧಿಕ್ ಅವರೇ, ನಮ್ಮ ಉದ್ದೇಶ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀನೇನೇ ಮಾತಾಡಿದ್ರು ಅದ್ ಹಿಂದೆ ಬೇರೆನೇ ಉದ್ದೇಶ ಇರತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಶಾಂತನು. ಜಾನಕಿ, ನೀನ್ ನಿನ್ ಕೆಲಸ ಮುಂದುವರ್ಸು. ರಾಧಿಕ್ ಅವರೇ, ಯಾವಾಗಲೂ ನನ್ನನ್ನು ತಪ್ಪು ತಿಳ್ಕೊಡೋದಾಯ್ತಲ್ಲ ನೀವು. ಏನಾಗಿದೆ ನಿಮಗೆ? ನಾನು ಕೃಷ್ಣನ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇರೋದು. ಈಗ ಕೊಡ್ತಿರೋ ಔಷಧಿಗೂ ನೀವು ಮಾಡ್ತಿರೋ ಟ್ರೀಟ್ಮೆಂಟ್ಗೂ ಯಾಕೋ ಸರಿ ಹೋಗಲ್ಲ ಅನ್ನಿಸ್ತಿದೆ ಜಾನಕಿ ಅವರೇ ನನಗೆ. ನೀನು ಯಾವ ಯೂನಿವರ್ಸಿಟಿಯಿಂದ MBBS ಓದ್ಕೊಂಬಂದ್ಯಾ ಅಂತ ಸ್ವಲ್ಪ ಹೇಳ್ತೀಯಾ? ಅಲ್ಲ, ಅವ್ರೇನೋ ಕೆಲಸ ಮಾಡ್ತೀಯ ಬಿಡು, ನೀನು ಯಾಕೆ ಮಧ್ಯ ಬಾಯಾಗಿ ಸೀನ್ ಹಾಳು ಮಾಡ್ತೀಯ? ಜಾನಕಿ ಅವರೇ, ನೀವೇನು ಹೇಳ್ತೀರಿ? ಇದು ಸರಿನಾ? ಈ ಟ್ರೀಟ್ಮೆಂಟ್ ಮಾಡ್ಬೋದಾ? ಶಾಂತನು ಅವ್ರೆ, ನಿಮ್ಗೆ ಕೃಷ್ಣನ್ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ನಂಗೂ ಚೆನ್ನಾಗಿ ಗೊತ್ತು. ಇದು ಬರೀ ವಿಡಿಯೋಸ್ ಅಷ್ಟೇ. ಇದರಿಂದ ಕೃಷ್ಣನ್ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ನಾವು ಬೇರೆ ಯೋಚನೆ ಯಾಕೆ ಮಾಡ್ಬೇಕು ಹೇಳಿ? ನಿಮಗೆ ನಂಬಿಕೆ ಇದೆ ಅಂದ್ರೆ ಮುಗೀತು ಬಿಡಿ. ನಮಗೆ ನಮ್ಮ ಕೃಷ್ಣ ವಾಸಿ ಆಗ್ಬೇಕು ಅಷ್ಟೇ. ನೋಡ್ತಾ ಇರಿ ಹೇಗ್ ವಾಸಿ ಆಗ್ತಾನೆ ಅಂತ. ಬೇಗ ನೋಡಿ ಜಾನಕಿ ಅವರೇ, ಏನಾಗಿದೆ ಅಂತ. ಆನ್ ಆಗ್ತಾ ಇಲ್ವಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಸರಿಯಾಗೇ ಇತ್ತು, ಇವಾಗ ನೋಡಿದ್ರೆ ಆನೇ ಆಗ್ತಾ ಇಲ್ಲ. ಛೇ 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 ಛೇ, ಇದು ಇವತ್ತೇ ಹೀಗಾಗ್ಬೇಕಾ? ಆ ದೇವ್ರಿಗೂ ನಮ್ಮ ಕೃಷ್ಣನ ಮೇಲೆ ಕಣ್ಣು ನೋಡಿ. ಮೇ ಬಿ ಲ್ಯಾಪ್ಟಾಪ್ ಕ್ರ್ಯಾಶ್ ಆಗಿರ್ಬೇಕು ಅನ್ಸುತ್ತೆ. ಇದಕ್ಕಿದ್ದಾಗ ಯಾಕೆ ಹೀಗಾಯ್ತು? ಎಲೆಕ್ಟ್ರಾನಿಕ್ಸ್ ಐಟಮ್ ನೋಡಿ ಹೀಗೆ ಅಂತ ಹೇಳೋದು ಕಷ್ಟ. ಈಗ ಏನ್ ಮಾಡೋದು ಜಾನಕಿ ಅವರೇ? ಏನ್ ಮಾಡೋದು? ಟ್ರೀಟ್ಮೆಂಟ್ನ ಮುಂದೆ ಹಾಕ್ಬೇಕು ಅಷ್ಟೇ. ಎಲ್ಲ ಡೀಟೇಲ್ಸು ಇದ್ರಲ್ಲೇ ಇತ್ತು, ಹಾಳಾಗೋಯ್ತು. ಮತ್ತೆ ಹೊಸದಾಗಿ ಕಲೆಕ್ಟ್ ಮಾಡಬೇಕು. ಜಾನಕಿ ಅವರೇ, ಪ್ಲೀಸ್ ಹೇಗಾದ್ರೂ ಮಾಡಿ ಈ ಲ್ಯಾಪ್ಟಾಪ್ನ ಸರಿ ಮಾಡ್ಕೊಂಬನ್ನಿ. ನಮ್ಮ ಕೃಷ್ಣನ್ ಸರಿ ಮಾಡಿ. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಸರಿ ಶಾಂತಿ, ನಾನು ಹೊರಡ್ತೀನಿ. ಏನೋ ದುರಾದೃಷ್ಟ ಕೃಷ್ಣ ನಿಂದು. ನಿನ್ನ ನೆನ್ಸ್ಕೊಂಡ್ರೆ ನನಗೆ ಅಯ್ಯೋ ಅನಿಸ್ತಾ ಇದೆ. ನಿನ್ನ ಬದುಕನ್ನ ಬೆಳಗೋಕ್ ಬಂದಿರೋ ದೇವತೆ ಕಣೋ ಈ ಜಾನಕಿಯವರು.
ಜಾನಕಿಯವರೇ, ಕೃಷ್ಣ ಸರಿ ಹೋಗ್ತಾನೆ. ಅವನು ವಾಸಿ ಆಗೋದನ್ನ ನಾನು ಕಾಯ್ತೀನಿ. ಧೀರನಂತ ಎದೆಯಲ್ಲಿ ಭಯ ಕಂಡೆ ಇವತ್ತು. ಏನ್ ಶಾಂತನು ಅಷ್ಟೊಂದು ಭಯ ಪಟ್ಬಿಟ್ಟಿದ್ದ? ನಂಜುಗುಡಿ, ನಾನು ಭಯ ಪಡೋನಲ್ಲ, ಭಯ ಪಡ್ಸೋನ್. ನೋಡಿದ್ನಲ್ಲ ಇವತ್ತು, ಜಾನ್ಕಿ ಲ್ಯಾಪ್ಟಾಪ್ ಓಪನ್ ಮಾಡ್ತಿದ್ದಾಗೆ ನಿನ್ನ ಹಾರ್ಟನ್ನು ಯಾರೋ ಕತ್ಕೊಂಡು ಹೋದಾಗ ರಿಯಾಕ್ಷನ್ ಕೊಟ್ಟಿದ್ದು. ಸ್ವಲ್ಪ ಭಯ ಆಗಿದಂತೂ ನಿಜ, ಅದು ನಿನಗೆ ಅನ್ಯಾಯ ಆಗದೆ ಇರಲಿ ಅಂತ ಅಷ್ಟೇ. ನೀನೇನು ಹೇಳಿದ್ರು ನಾನು ನಂಬಲ್ಲ. ಹೋಗ್ಲಿ ಬಿಡು, ನಮ್ಮ ಬಂದ ಸದಾ ಹೀಗೆ ಇರಲಿ. ಲೇ ನಂಜುಗುಡಿ, ದಡ್ಡ ನೀನು, ಶಾತದಡ್ಡ. ಯಾವುದನ್ನು ನಂಬೋದಿಲ್ಲ, ಯಾವುದೋ ಒಂದು ಕಲ್ಪನಾ ಲೋಕದಲ್ಲಿ ಇರ್ತೀಯ. ಸ್ವಲ್ಪ ವಾಸ್ತವಕ್ಕೆ ಬಾ, ನಾನು ನಿನ್ಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅಂತನು, ಧನ್ಯವಾದಗಳು. ನಮ್ಮ ಸ್ನೇಹ ಸದಾ ಹೀಗೆ ಇರಲಿ. ಬರ್ತೀನಿ. ಹಾಂ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಆ ಲ್ಯಾಪ್ಟಾಪ್ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಹಾಳು ಮಾಡಿದ್ದೀನಿ. ಗುಡ್ ಗುಡ್ ನಂಜುಗುಡಿ, ನೀನು ಹೊರಡು. ನನ್ನ ಲ್ಯಾಪ್ಟಾಪ್ನ ಹಾಳು ಮಾಡಿದ್ದು ನೀನೇನಾ ನಂಜುಗುಡಿ? ನೀನೇ ಏನಾದ್ರೂ ಮಾಡಿರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನನ್ನ ಲ್ಯಾಪ್ಟಾಪ್ ಹಾಳು ಮಾಡೋದಕ್ಕೆ ಇಲ್ಲಿ ಯಾರೂ ಇಲ್ಲ. ಯಾಕೆ? ಆಶ್ರಮದಲ್ಲಿ ಎಷ್ಟೋ ಜನ ಇದ್ದಾರೆ, ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಿದ್ಯಾ? 1000 ಜನ ಮಧ್ಯ ನಿಲ್ಸಿ ಒಂದ್ ಮಗು ಕೇಳಿದ್ರು ಹೇಳುತ್ತೆ ಕಳ್ಳ ಯಾರು ಅಂದ್ರೆ ನೀನೇ ಅಂತ. ಆ ತರ ಇದೀಯಾ ನೀನು? ಕೃಷ್ಣ ವಾಸಿಯಾಗಕ್ಕೆ ಇಷ್ಟ ಇಲ್ಲದೆ ಇರೋನು ನೀನೊಬ್ಬ ಮಾತ್ರ. ನೋಡ್ ಜಾನಕಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲದೆ ಇರೋದನ್ನ ಹೇಳ್ಬೇಡ. ನೋಡು ಜಾನಕಿಯವರೇ, ಇದು ಬೇರೆ ಏನೋ ಸಮಸ್ಯೆ ಅಂತ ನನ್ಗನ್ಸುತ್ತೆ. ಪಾಪ ನಂಜುಗುಡಿ ಇವಾಗ ತಾನೇ ಬಂದ, ಅವನದನ್ನು ಮಾಡಿರೋದಕ್ಕೆ ಸಾಧ್ಯತೆ ಇಲ್ಲ. ಬೇರೆ ಯಾರೋ ಮಾಡಿರ್ಬೋದಾ? ಇಲ್ಲಾಂದ್ರೆ ನಾವು ಅನ್ಕೊಂಡೋಗಿ ಕ್ರ್ಯಾಶ್ ಆಗಿರ್ಬೇಕು ಅನ್ಸುತ್ತೆ. ಒಂದ್ಸರಿ ಸರ್ವಿಸಿಗೆ ಕೊಟ್ಟು ನೋಡಿ, ಏನು ಅಂತ ಗೊತ್ತಾಗುತ್ತೆ. ಏನ್ ಶಾಂತನು, ತಮಾಷೆ ಮಾಡ್ತಿದ್ಯಾ? ಸರ್ವೀಸಿಗೆ ಕೊಡೋದಾ? ಅಲ್ಲೂ ಏನು ಕಿಸಿಯೋದಕ್ಕಾಗಲ್ಲ, ಆ ಲೆವೆಲಿಗೆ ಹಾಳು ಮಾಡಿದ್ದೀನಿ ನಾನು. ಸದ್ಯಕ್ಕೆ ಲ್ಯಾಪ್ಟಾಪ್ ಇಂದ ನಿನಗೆ ಮುಕ್ತಿ ಸಿಕ್ಕಿದೆ, ಖುಷಿಯಾಗಿರು. ಗುಡ್ ಗುಡ್ ನಂಜುಗುಡಿ. ಈಗ ನೀನು ಹೊರಡು, ನಾನು ಆಮೇಲೆ ಭೇಟಿ ಆಗ್ತೀನಿ. ಏನಾಯ್ತು ನಿಮ್ಗೆ? ನನ್ಗೆ ಈ ವಿಷಯ ಕೇಳಿ ಎದೇನೆ ಹೊಡೆದೋದಾಗೋಯ್ತು. ದೇಸಾಯಿಗಳ ಮನೆ ಸೊಸೆಗೆ ಈಗ ಆಯ್ತಲ್ಲ ಅಂತ. ಚಂದು ಸರ್, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಚಕೋರಿ ಅಕ್ಕ, ಯಾವ ಜನ್ಮ ಅಂತ ಯಾಕೆ ಅನ್ಕೋತೀರಿ? ಈ ಜನ್ಮದಲ್ಲೂ ನಾನು ನಿಮ್ ತಮ್ಮ ಅಂತಾನೆ ಅನ್ಕೊಳ್ಳಿ. ನೀವ್ ಹೇಳ್ತಿರೋದು ಸರಿನೇ. ಅವ್ನ್ ಸರಿ ಇಲ್ಲ. ಸೌಪರ್ಣಿಕ ಅಮ್ಮ ಹತ್ರ ಒಳ್ಳೆಯವನ್ ಹಾಗೆ ನಡ್ಕೋತಿದ್ದಾನೆ. ರಾಧಿಕಾ ಹೇಳಿದ್ದು ನಿಜ ಇರ್ಬೋದಾ? ಆ ಶಾಂತನು ಹಂತ ಹಂತವಾಗಿ ನಮ್ಮ ಮನೆ ಮೇಲೆ ಅಸ್ತಿತ್ವ ಸಾಧಿಸೋಕೆ ಪ್ರಯತ್ನ ಮಾಡ್ತಿರ್ಬೋದಾ? ಅವನು ಯಾರು, ಎಲ್ಲಿಂದ ಬಂದಿದ್ದಾನೆ, ಅವನ ಉದ್ದೇಶ ಏನು? ಅಲ್ಲ, ರಾಧಿಕಾ ಅವನ ಬಗ್ಗೆ ಅಷ್ಟೆಲ್ಲ ಹೇಳೋದಕ್ಕೆ ಹೇಗೆ ಸಾಧ್ಯ? ಅಲ್ಲ, ಅದಕ್ಕೆ ಕೂಡ ಅವನು ನಂಬೋ ಹಾಗೆ ಮಾಡಿಬಿಟ್ಟಿದ್ದಾನೆ. ಈ ನಂಜುಗುಡಿ ಚಕೋರಿ ಇಬ್ರು ಅವನು ಕೈ ಜೋಡಿಸ್ತಾ ಇದ್ದಾರ. ಏನೋ ನಡೀತಾ ಇದೆ. ಇದನ್ನು ಹೇಗೆ ಕಂಡುಹಿಡೀಲಿ? ಏನ್ರಿ, ಏನೋ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈಗ ಹೇಗಿದೆ ನೋವು? ಮತ್ತೇನಾದ್ರು ಕಾಣಿಸ್ಕೊಳ್ತಾ? ಇಲ್ಲ ರೀ, ಅದೇ ಕೊನೆ, ಮತ್ತೆ ನೋವು ಕಾಣಿಸ್ಕೊಂಡಿಲ್ಲ. ನಿಜವಾದ ನೋವಾಗಿದ್ರೆ ತಾನೆ ಮತ್ತೆ ಕಾಣಿಸ್ಕೊಂಡು. ನಿನಗೆ ನೋವು ಬಂದಿಲ್ಲ, ಯಾವುದೋ ಕಾರಣಕ್ಕೆ ನೀನೇ ಬರ್ಸ್ಕೊಂಡಿದ್ಯಾ. ಏನು ಹೇಳ್ತಿದ್ದೀರಾ ನೀವು? ನೀವು ನನ್ನ ಮೇಲೆ ಅನುಮಾನ ಪಡೋದಾ? ಹಂಗೆ ಮಾಡೋದ್ರಿಂದ ನನಗೇನು ಲಾಭ?
ನಿನ್ನ ಮನಸ್ಸಲ್ಲಿ ಯಾವ ಉದ್ದೇಶ ಇದೆಯೋ ಯಾರಿಗೂ ಗೊತ್ತು. ನೋಡಿ, ನೀವು ಬಹಳ ತಪ್ಪು ತಿಳ್ಕೊಂಡಿದ್ದೀರಾ. ನೀವು ನನ್ನ ಮೇಲೆ ಅನುಮಾನ ಪಡ್ತೀರಾ ಅನ್ಕೊಂಡಿರ್ಲಿಲ್ಲ. ಅದಿರ್ಲಿ, ಈ ಶಾಂತನು ಯಾರು? ನಮ್ಮನೆಗೆ ಯಾಕೆ ಬರ್ತಾನೆ? ಅಯ್ಯೋ ದೇವ್ರೆ, ಅವನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ನನಗೂ ಅಷ್ಟೇ ಗೊತ್ತಿರೋದು. ಮನೆಗೆ ಬರ್ತಾನೆ, ಅಕ್ಕನಿಗೆ ಅಮ್ಮ ಅಂತಾನೆ, ನನಗೆ ಅಕ್ಕ ಅಂತ ಕರಿತಾನೆ, ಹೊರಟೋಗ್ತಾನೆ. ಅದೇ ಯಾಕೆ? ಆಶ್ರಮದಲ್ಲಿ ಅಷ್ಟೊಂದು ಜನ ಇದ್ದಾರೆ, ಯಾರು ನಮ್ಮ ಮನೆಗೆ ಬರಲ್ಲ, ನಮ್ಮ ಮೇಲೆ ಅಷ್ಟೊಂದು ಕಾಳಜಿ ವಹಿಸಲ್ಲ. ಯಾರಿಗೂ ಇಲ್ದಿರ್ತಕ್ಕಂಥ ಕಾಳಜಿ ಅವ್ನಿಗೆ ಯಾಕೆ? ನನ್ನನ್ನು ಕೇಳಿದ್ರೆ ನಾನೇನು ಹೇಳಕ್ಕಾಗತ್ರಿ? ಇಷ್ಟಕ್ಕೂ ನನ್ನ ಮೇಲೆ ಅನುಮಾನ ನಿಮಗೆ? ಹೌದು, ಬೆಳಗ್ಗೆ ನಿಂಗೆ ಎದೆ ನೋವು ಬಂದಿದ್ದು, ಆ ಶಾಂತನು ಬಂದು ನಿಂಗೆ ಅಕ್ಕ ಅಂದಿದ್ದು, ಅವ್ನು ನಿನಗೆ ತೋರಿಸಿದ ಕಾಳಜಿ ಎಲ್ಲ ನಾಟಕ ಅನ್ನಿಸ್ತಾ ಇದೆ ನನಗೆ. ಅಯ್ಯ, ಅವ್ನು ನಾಟಕ ಮಾಡಿದ್ರೆ ಹೋಗಿ ಅವನಿಗೆ ಕೇಳ್ರಿ, ಇದ್ರಾಗ ನನಗೆ ನಡಕ್ ತರಬೇಡ್ರಿ. ಅಕ್ಕನಿಗೆ ನಿಮ್ಮ ಮಗಳನ್ನ ಹುಡ್ಕೋಕ್ ಸಹಾಯ ಮಾಡ್ತೀನಿ ಅಂತೇಳಿ ಅವ್ರಿಗೆ ಹತ್ರ ಆಗಿದ್ದಾನೆ. ಅಷ್ಟು ಒಳ್ಳೆ ಮನ್ಸಿರೋನ್ನ ಕೆಟ್ಟವನು ಅಂತ ಹೆಂಗ್ ಹೇಳ್ತೀರಾ? ಅಕ್ಕ ಅಂತೂ ಅವನನ್ನ ಬಹಳ ನಂಬಿದ್ದಾರೆ. ನೀವೇ ಹೋಗಿ ಅಕ್ಕನ ಕೇಳಿ. ಅತ್ತಿಗೆ ಅಂದ್ರೆ ನಿಮಗೆ ತಾಯಿ ತರ ಅಲ್ವಾ? ಅವ್ರಿಗೋಗಿ ಕೇಳಿದ್ರೆ ಅವರೇ ಹೇಳ್ತಾರೆ ಶಾಂತನು ಹೇಗೆ ಏನು ಅಂತ. ನೀವು ನನ್ನ ಮೇಲೆ ಅನುಮಾನ ಪಡ್ತೀರ ಅನ್ಕೊಂಡಿರ್ಲಿಲ್ಲ. ಅನುಮಾನ ಬರ್ದಿರೋದಕ್ಕೆ ದೇಸಾಯಿ ಕುಟುಂಬಕ್ಕೆ ಪ್ರೀತಿ ವಿಶ್ವಾಸ ತೋರಿಸೋ ಕರುಣಾಮಯ ಅನ್ಕೊಂಡಿದ್ಯಾ? ಮೊದ್ಲಿಂದನೂ ನಿನಗೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅಷ್ಟಕ್ಕಷ್ಟೇ. ನೀನ್ ಸಾಲದು ಅಂತ ನಿನ್ ತಮ್ಮನ್ ನಿನ್ ಜೊತೆ ಕರ್ಕೊಂಬಂದು ಸೇರಿಸ್ಕೊಂಡು ನಮ್ಮ ಮನೆ ಹಾಳು ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಅನ್ನೋ ಅನುಮಾನ ನನಗೆ. ಇಲ್ಲ ರೀ, ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅಂತ ಕೆಲಸ ನಾನು ಮಾಡಿಲ್ಲ. ನಿನ್ನ ಹತ್ರ ಆಣೆ ಪ್ರಮಾಣಗಳೆಲ್ಲ ಅರ್ಥ ಕಳ್ಕೊಂಡು ತುಂಬಾ ದಿನಗಳಾಗೋಯ್ತು. ಚಕೋರೆ, ಒಂದು ಮಾತು ಹೇಳಿರ್ತೀನಿ, ಕೇಳಿಸ್ಕೊ. ಆ ಶಾಂತನು ಜೊತೆ ಸೇರ್ಕೊಂಡು ಈ ಮನೆಗೇನಾದ್ರು ಕೇಳು ಬಯಸೋ ಪ್ರಯತ್ನ ಮಾಡಿದ್ರೆ ಮುಲಾಜೆ ಇಲ್ದಂಗೆ ನಿನ್ನನ್ನು ಈ ಮನೆಯಿಂದ ಒದ್ದು ಆಚೆಗೆ ಓಡಿಸೋದಂತೂ ಸತ್ಯ. ನನಗೊಂದು ಸಲ ಅನುಮಾನ ಬಂತು ಅಂದರೆ ನಾನು ಬಿಡೋನೇ ಅಲ್ಲ. ಅವನ ಮೂಲ ಏನು ಅಂತ ಕಂಡು ಹಿಡಿತೀನಿ. ನಿಜವಾಗ್ಲೂ ಅವನಿಗೆ ನಮ್ಮ ಮನೆತನದ ಬಗ್ಗೆ ಗೌರವ ಇದ್ರೆ ಸಂತೋಷ. ಅದು ಬಿಟ್ಟು ಕೇಡೇನಾರು ಮಾಡಕ್ಕೆ ಬಯಸಿದ್ರೆ ಅವನಿಗೆ ಅವನ ಜೊತೆ ಕೈ ಜೋಡಿಸೋರ್ಗೆ ಕೆಡಕಾಗತ್ತಂತೂ ಗ್ಯಾರಂಟಿ. ನನ್ನ ನೆಮ್ಮದಿ ಕೆಡಿಸೋದಕ್ಕೆ ಅಂತಾನೆ ಹುಟ್ಟಿದ್ಯಾ ರಾಧಿಕಾ ನೀನು? ನಾನು ಯಾವತ್ತೂ ಯಾರ ಮುಂದೆನೂ ಸೋತೋನಲ್ಲ. ಇಡೀ ಧರ್ಮಾಧಿಕಾರಿ ಕುಟುಂಬವನ್ನೇ ಬೀದಿಗೆ ತಂದವನು ನಾನು, ಹಂಚಿ ಹರಿದು ಹೋಗುವಾಗ ಮಾಡಿದವನು ನಾನು. ನಿನ್ನ ತಾಯಿಗೆ ಒಂದು ಗತಿ ಕಾಣಿಸ್ತವನು ನಾನು. ನಿನ್ನ ಗಂಡನ ಜೀವನವನ್ನೇ ಅಯೋಮಯವಾಗಿ ಮಾಡಿದವನು ನಾನು. ಆದ್ರೂ ಈ ಸಲ ನಿನ್ನ ಮುಂದೆ ಸೋಲ್ತಾನೆ ಇದ್ದೀನಲ್ಲ ರಾಧಿಕಾ. ನೀನು ದೇಸಾಯಿ ಮಗಳು ಅನ್ನೋದು ಮೊದಲೇ ನನಗೆ ಗೊತ್ತಾಗಿದ್ದಿದ್ರೆ ನಿನಗೊಂದು ವ್ಯವಸ್ಥೆ ಮಾಡ್ತಾ ಇದ್ದೆ. ನಿನ್ನ ಗಂಡನ್ನ ನಿನ್ನ ಜೊತೆ ಕಳಿಸ್ತೀನಿ ಅಂತ ಹೇಳ್ತಾನೆ ನಿನ್ನಿಂದ ದೂರ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀನಿ. ಒಂದಲ್ಲ ಒಂದಿನ ನಿನ್ನ ಗಂಡ ಆಶ್ರಮದಲ್ಲಿ ಇದ್ದಾನೆ ಅಂತ ನಿನಗೆ ಗೊತ್ತಾಗುತ್ತೆ. ದೇಸಾಯಿ ಕುಟುಂಬದ ಮಗಳು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಅಷ್ಟರೊಳಗೆ ನಿನ್ನನ್ನ ಬೀದಿಗೆ ತಂದೇ ತರ್ತೀನಿ. ಶಾಂತನು, ಗುರುಜಿ, ಯಾರನ್ನು ಬೀದಿಗೆ ತರ್ತೀಯ? ಯಾರನ್ನೂ ಇಲ್ಲ ಗುರುಜಿ. ಯಾರ್ದು ಫೋಟೋ ಅದು? ಅದು ಗುರುಜಿ ಕೊಡು, ನಾನು ನೋಡ್ತೀನಿ. ಯಾವ ಮಗು ಫೋಟೋ ಇದು? ಇದನ್ನ ಯಾಕೆ ಬೀದಿಗೆ ತರ್ತೀನಿ ಅಂತಿದ್ಯಾ? ಅದು ಗುರುಜಿ, ಅದು ಹಾಗಲ್ಲ, ಬೀದಿಗೆ ತಂದುಬಿಟ್ಟೆ ಅಂತ ಬೇಸರ ಮಾಡ್ಕೋತಾ ಇದ್ದೆ. ಇದು ನನ್ನ ಅಣ್ಣನ ಮಗು. ಜಾತ್ರೆಯಲ್ಲಿ ನನ್ನ ಕೈಯಿಂದನೇ ಈ ಮಗು ಕಳೆದೋಯ್ತು. ಅವತ್ತು ಕಳೆದೋದ ಮಗು ಇವತ್ತಿಗೂ ಸಿಕ್ಕಿಲ್ಲ ಗುರುಜಿ. ಹೌದಾ? ಮಗು ಮುದ್ದಾಗಿದೆ. ಹೌದು ಗುರುಜಿ. ಈ ಮಗು ಫೋಟೋ ನೋಡಿದಾಗೆಲ್ಲ ನನಗೆ ನಾನು ಮಾಡಿದ ತಪ್ಪಿನ ನೆನಪಾಗುತ್ತೆ. ಶಾಂತನು, ದೇವರು ನಮ್ಮ ಹಣೆಯಲ್ಲಿ ಏನು ಬರೆದಿರ್ತಾನೋ ಅದೇ ಆಗೋದು. ನೀನು ನಿನ್ನ ಮನಸ್ಸಿನಲ್ಲಿ ಒಳ್ಳೆ ಭಾವನೆಗಳನ್ನ ಇಟ್ಕೊಂಡಿದೀಯ. ದೇವರು ನಿನ್ನ ಆಸೆಗಳನ್ನ ಪೂರೈಸ್ತಾನೆ. ಒಂದಿಲ್ಲ ಒಂದಿನ ಈ ಮಗು ನಿನಗೆ ಸಿಕ್ಕೇ ಸಿಗುತ್ತೆ.
ಥ್ಯಾಂಕ್ಸ್ ಗುರುಜಿ. ಒಳ್ಳೆಯದಾಗಲಿ. ಮಗು ಅಂತೆ ದೇವ್ರಂತೆ. ರಾಧಿಕಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳಿ. ಆ ಶಾಂತನು ಬಗ್ಗೆ ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ಅವನು ನಮ್ಮ ಆಶ್ರಮಕ್ಕೆ ಬಂದಿರೋದು ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ಅಂತ ಅನುಮಾನ ಜಾಸ್ತಿ ಆಗ್ತಾ ಇದೆ. ನೋಡಮ್ಮ, ನೇರವಾಗಿ ಹೇಳು, ಆ ಶಾಂತನ ಬಗ್ಗೆ ನಿನ್ಗೇನೇನು ಗೊತ್ತು ಎಲ್ಲ ಹೇಳು. ನೋಡ್ರಿ, ನಿಮ್ಮಿಬ್ರ ಮಧ್ಯೆ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡ್ರಿ. ನಿಮ್ಗೆ ಶಾಂತನ ಬಗ್ಗೆ ಇರೋ ಅನುಮಾನನ ಇವಾಗ ತೆಗ್ದಾಕ್ರಿ. ಅವನು ಈ ಊರಿಗೆ ಬಂದಾಗ ಅವ್ನ ಆರೋಗ್ಯದ ಸ್ಥಿತಿ ಬಹಳ ಹದಗೆಟ್ಟಿತ್ತಂತ. ಆಶ್ರಮದಲ್ಲಿ ರಾಧಿಕನ್ ಕೈಗುಣದಿಂದ ವಾಸಿಯಾಗಿದೆ ಅನ್ನೋ ಖುಷಿ ಇದೆ ಅವನಿಗೆ. ಅದೊಂದು ಕಾರಣದಿಂದ ಮನೆಗೆ ಬರ್ತಿದ್ದಾನೆ, ನಮ್ಮೆಲ್ಲರಿಗೂ ಸಹಾಯ ಮಾಡ್ತಿದ್ದಾನೆ. ಅಕ್ಕನಿಗೂ ನಿಮ್ ಮಗಳು ಹುಡ್ಕೋದಿಕ್ಕೆ ಸಹಾಯ ಮಾಡ್ತೀನಿ ಅಂತ ಬೇರೆ ಹೇಳಿದಾನೆ. ದೇಸಾಯಿ ಕುಟುಂಬದ ಮಗಳನ್ನ ಹುಡ್ಕೋಕೆ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಅವನ ಬಗ್ಗೆ ಮಾತ್ರ ಅನುಮಾನ ಪಡಬೇಡ್ರಿ ನೀವು. ಅವನು ಬಹಳ ಒಳ್ಳೆ ಮನುಷ್ಯ ಅದಾನ. ನೋಡು ರಾಧಿಕಾ, ನೀನು ಇಲ್ದಿರೋ ಅನುಮಾನನೆಲ್ಲ ಇವ್ರ ತಲೆಗೆ ತುಂಬಬೇಡ. ಅವರು ಒಂದ್ಸಲ ಒಂದ್ರಿಂದ ಬಿದ್ರು ಅಂದ್ರೆ ಮುಗೀತು. ಸುಮ್ಮನೆ ಬಿಡೋ ಜಾಯ್ಮಂದವ್ರಲ್ಲ ಅವರು. ಆಮೇಲೆ ಬೆಟ್ಟ ಕಡ್ದು ಇಲ್ಲಿ ಹಿಡ್ದಂಗಾಗುತ್ತೆ. ಆದ್ರೆ ಶಾಂತನ ಬಗ್ಗೆ ಒಂದ್ ಸಣ್ಣ ಅನುಮಾನ ಕೂಡ ನನಗಿಲ್ಲ ನೋಡು. ರಾಧಿಕಾ, ಚಕೋರಿ ಮಾತು ನಾನು ನಂಬ್ತೀನಿ ಅನ್ಕೊಂಡಿದ್ಯಾ? ಆ ಜಾಯಮಾನ ನಂದಲ್ಲ. ಅವಳು ಮನಸ್ಫೂರ್ತಿ ವಿಷ ತುಂಬಿಕೊಂಡಿದ್ದಾಳೆ. ಅವಳು ಶಾಂತನು ಪರವಾಗಿ ಮಾತಾಡ್ತಾಳೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ದುರುದ್ದೇಶ ಇರುತ್ತೆ. ಆದ್ರೆ ಅದಕ್ಕೆ ಕೂಡ ಅವನು ನಂಬ್ತಾರಲ್ಲ, ಇದ್ರಲ್ಲಿ ಏನೋ ಇದೆ. ನಾನು ಅನ್ಕೊಂಡಿರೋದು ನಿಜಾನೇ ಆದ್ರೆ ಅವನು ಶಾರದಕ್ಕ ಆ ಬೆಟ್ಟಗೌಡ್ರಿಗೆ ಸಂಬಂಧಪಟ್ಟವನೇ ಆಗಿರ್ತಾನೆ. ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಅವರೇ ಯಾಕೆ ಶಾಂತನು ನಮ್ಮ ಮನೆ ಕಳಿಸಿರ್ಬಾರ್ದು? ರಾಧಿಕಾ, ಅವನ ಮೂಲ ಹುಡ್ಕೋದು ನನ್ನ ದೊಡ್ಡ ವಿಷಯ ಅಲ್ಲ. ಅವನೇನಾದ್ರೂ ಶಾರದಕ್ಕ ಆ ಬೆಟ್ಟಗೌಡ್ರ ಕಡೆವನೇ ಹಾಕಿದ್ರೆ ಅವನನ್ನು ಜೀವ ಸಹಿತ ಉಳಿಸಲ್ಲ ನಾನು. ಒಂದ್ ನಿಮಿಷ. ಅವನ್ ಕೆಟ್ಟವನ್ ಹಾಕಿ ಕಾಣಿಸ್ತಾನೆ. ಸ್ವಲ್ಪ ಹುಷಾರಾಗಿರಿ ಚಿಕ್ಕ ಯಜಮಾನ್ರೆ. ಶಾಂತನು, ಇನ್ ನಿನ್ ಕತೆ ಮುಗೀತು ಅನ್ಕೋ. ಈಗ ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ತೀಯಾ ಅಂತ ನಾನು ನೋಡ್ತೀನಿ. ಎಲ್ಲ ಕಡೆಯಿಂದಲೂ ನಿನಗೆ ಸಮಸ್ಯೆಗಳನ್ನ ಹುಟ್ಟಾಕ್ತೀನಿ. ದೇಸಾಯಿ ಕುಟುಂಬದವ್ರ ಕಾಲಿಗೆ ಬಿದ್ದು ನೀವು ಬೇಡ್ಕೋಬೇಕು ಅಂತ ಸ್ಥಿತಿಗೆ ನಿನ್ನಮ್ಮನ ನಾನು ತರ್ತೀನಿ. ಅವಿವೇಕಿ ನೀನು. ನೀನು ನಂಬ್ಕೊಂಡ್ರೆ ಒಂದಲ್ಲ ಒಂದಿನ ಕಂಬಿ ಎಣ್ಸೋ ಹಾಗೆ ಮಾಡ್ಬಿಡ್ತೀಯ. ಆ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಅವಳು ವಿಷುನ ಟ್ರೀಟ್ ಮಾಡೋಕ್ ಪ್ರಯತ್ನ ಪಟ್ಟಿದ್ರೆ ಆಗೇನ್ ಮಾಡ್ತಿದ್ದೆ ನೋಡು. ಇನ್ನು ಕಾಲ ಮಿಂಚಿಲ್ಲ, ಅವಳು ಮತ್ತೆ ಪ್ರಯತ್ನ ಪಡ್ತಾಳೆ. ಹುಷಾರಾಗಿರ್ತೀನಿ ಬಿಡಿಮ್ಮ. ಹುಷಾರಾಗಿದ್ರೆ ಸಾಲದು ಶಾಂತನು, ಮೈಯೆಲ್ಲ ಕಣ್ಣಾಗಿರ್ಬೇಕು. ನಾವೆಂತ ಪರಿಸ್ಥಿತಿಲಿ ಇದೀವಿ ಅಂತ ಗೊತ್ತು ತಾನೆ. ಜಾನಕಿ ವಿಷಯ ಎಲ್ಲಿವರೆಗೂ ಬಂತು? ಹೇಳದ್ನಲ್ಲಮ್ಮ, ವಿಶು ಜಾನಕಿಗೆ ಹತ್ರ ಆಗೋಗಿ ಮಾಡ್ತೀನಿ. ಅವಳ ಮೂಲಕ ವಿಶು ಹಳದನ್ನೆಲ್ಲ ಮರಿಬೇಕು, ಆ ರೀತಿ ಔಷಧಿ ಕೊಡು ಅಂತ ಅವಳನ್ನ ಒಪ್ಪಿಸ್ತೀನಿ. ಒಪ್ಲಿಲ್ಲ ಅಂದ್ರೆ ಜಾನಕಿನ ವಿಶು ಬಿಟ್ಟಿರ್ಬಾರ್ದು, ರಾಧಿಕನ ಸಂಪೂರ್ಣವಾಗಿ ಮರೆತು ಹೋಗ್ಬೇಕು. ಆ ರೀತಿ ಪ್ಲಾನ್ನ ರೆಡಿ ಮಾಡ್ಕೊಂಡಿದ್ದೆ. ಈಗ ಜಾನಕಿ ಮನ್ಸು ಕೆಡ್ಸೋದೊಂದೇ ನನ್ನ ಮುಂದೆ ಇರೋದು. ಅಪ್ಪ ನಮ್ ಜೊತೆಗೆ ಬರಕ್ ಒಪ್ಲಿಲ್ಲ ಅಂದ್ರೆ ಏನಾಯ್ತು? ಮಗಳು ಬರ್ಲಿ. ಅಪ್ಪನ್ಗಿಂತ ಮಗಳು ನಮ್ ಜೊತೆಗೆ ಬಂದ್ರೇನೆ ಲಾಭ ಜಾಸ್ತಿ. ರಾಧಿಕಾ ಮುಂದೆನೆ ವಿಶು ಜಾನಕಿ ಜೊತೆ ಸಂಸಾರ ಮಾಡ್ಬೇಕು. ಆ ಸಂಸಾರದ ಕೀ ನಿನ್ನ ಕೈಯಲ್ಲಿರ್ಬೇಕು. ಅದನ್ನೆಲ್ಲ ನೀನೇ ನೋಡ್ಕೋಬೇಕು. ಸರಿಮ್ಮ, ಹಾಗೆ ಮಾಡ್ತೀನಿ. ಅಮ್ಮ, ನಾನು ಮೊದಲು ಆಶ್ರಮದಿಂದ ಹೊರಗೆ ಬರಬೇಕು.
ನನ್ನ ಕಾಲು ಕೂಡ ಸರಿ ಹೋಗ್ತಾ ಇದೆ. ಅಲ್ಲಿದ್ದು ಏನು ಮಾಡಲಿ ನಾನು? ಎಲ್ಲರೂ ಮುಂದೆ ಇದ್ದು ನಾನು ಏನು ಮಾಡೋದಕ್ಕಾಗ್ತಾ ಇಲ್ಲ. ನಿಮ್ಮ ಜೊತೆನೇ ಇದ್ಬಿಡ್ತೀನಿ. ಅದಕ್ಕಿನ್ನೂ ಟೈಮ್ ಇದೆ ಶಾಂತನು. ಎಲ್ಲಿವರೆಗೂ ರಾಧಿಕಾ ವಿಶ್ವನ ನೋಡಿ ಕೂಡ ಏನೋ ಮಾಡ್ದಿರೋ ಪರಿಸ್ಥಿತಿಗೆ ಬರ್ತಾಳೋ ಅಲ್ಲಿವರೆಗೂ ನೀನು ಅಲ್ಲೇ ಇರಬೇಕು. ಬೇರೆ ದಾರಿನೇ ಇಲ್ಲ. ಇದ್ರ ಬಗ್ಗೆ ಮತ್ತೆ ಮಾತಾಡಬೇಡ. ಸರಿಮ್ಮ. ಏನು ಯೋಚನೆ ಮಾಡಬೇಡ. ಎಲ್ಲ ರೆಡಿ ಇದೆ. ದೇಸಾಯಿ ಕುಟುಂಬನ ನಮ್ಮ ವಶಕ್ಕೆ ತಗೊಳ್ಳೋದಷ್ಟೇ ಬಾಕಿ. ಜಾನಕಿ ಮನ್ಸು ವಿಶು ಕಡೆ ವಾಲ್ಬೇಕು. ಹಾಗೆ ನೋಡ್ಕೊ.